ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು. ಅದೇನೇ ಮುಂಚೆ ಹೇಳಿದಂಥ ಅಪ್ಡೇಟೇನೆ ಇದು, ಬಟ್ ಇವಾಗ ರಿಯಾಲಿಟಿಗೆ ಬಂದಿದೆ ಅಷ್ಟೇ. ವಿಲ್ ಜಾಕ್ಸ್ ಆ್ಯಂಡ್ ರಿಸ್ ಸ್ಟೋಪ್ಲಿ RCBನ ಬಿಟ್ಟು ಹೋಗಿದ್ದಾರೆ. ಏನಕ್ಕೆ ಅಂತಂದರೆ ಕಾರಣಾಂತರಗಳಿಂದ. ಏನು ಬದನೆಕಾಯಿ ಕಾರಣಾಂತರಗಳ T20 ವರ್ಲ್ಡ್ ಕಪ್ಪಿಗೆ ಪ್ರಿಪ್ರೇಷನ್ನು ಜೊತೆಗೆ ಯಾವ ಸೀರೀಸ್ ಬೇರೆ ಬರ್ತಿದ್ದಲ್ಲ, ಯಾರ್ಯಾರೋ ಇಂಗ್ಲೆಂಡ್ ಸ್ಕ್ವಾಡಲ್ಲಿ ಇದ್ದೀರಾ ವರ್ಲ್ಡ್ ಕಪ್ ಸ್ಕ್ವಾಡಲ್ಲೆಲ್ಲ ಅಮ್ಮಿಕೊಂಡು ಬಂದು ಅಸಂಬಲ್ ಆಗಬೇಕು ಅಂತ ECB ಅವರು ಆಲ್ರೆಡಿ ಆರ್ಡರ್ ಮಾಡಿದ್ರು. RCB 7 ಮ್ಯಾಚ್ 8 ಮ್ಯಾಚ್ ಆಡಿತ್ತು, ಅವಾಗಲೇ ಆರ್ಡರ್ ಬಂದಿದ್ದು. ಅವಾಗ ಹೇಳಿದ್ದೆ ನಾನು, ವಿಲ್ ಜಾಕ್ಸ್ ಮಿಸ್ ಆಗ್ತಾರೆ ಗುರು IPLನ ಅಂತ, ನಮ್ಮ RCB ಮಿಸ್ ಆಗ್ತಾರೆ ಅಂತ. ಅವಾಗೆಲ್ಲ ಪಕ ಅಂತ ನಕ್ಬಿಟ್ರಿ, ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ವಿಲ್ ಜಾಕ್ಸ್ ಮಿಸ್ ಆದ್ರೆ ಏನು ಕಿತ್ತಿ ಗುಡ್ಡೆ ಹಾಕ್ಬಿಡ್ತಾರೆ ನೋಡಿಲ್ಲ RCB ಅವರು ಅಂತ. ಯಾಕಂದರೆ ಅವಾಗ ಕನ್ಸಿಕ್ಯೂಟಿವ್ ಆಗಿ ಸೋತ್ಕೊಂಬಂದು 5-6 ಮ್ಯಾಚ್ ಸೋಲ್ತಾ ಇದ್ರು RCB. ಅವಾಗ ಏನೋ ನಾವು ಮಿಸ್ ಮಾಡ್ಕೊಳ್ಳಲ್ಲ ವಿಲ್ ಜಾಕ್ಸ್ನ, ಹೋದ್ರೋಗ್ಲಿ ಬಿಡು ನಾವು ಕ್ವಾಲಿಫೈ ಆಗಲ್ಲ ಹೆಂಗಿದ್ರು ಅಂತ ಹೇಳಿದ್ರು. ಬಟ್ ಇವಾಗ ನೋಡಿ ಸಿನಾರಿಯೋ ನಮ್ಮ ಕಡೆ ಇದನ್ನು ಕೂಡ ವಿಲ್ ಜಾಕ್ಸ್ ಅಂತ ಪ್ಲೇಯರು ಈ ಸೀಸನ್ ಸೆಂಚುರಿಯನ್ನು ಮಿಸ್ ಆಗ್ತಿದ್ರು ನಮ್ಮ RCBಗೆ. ಅಂಡ್ ಅಗೇನ್ ರಿಸ್ ಸ್ಟೋಪ್ಲಿ ಕೂಡ ಮಿಸ್ ಆಗ್ತಾ ಇದ್ದಾರೆ. ಜಾಸ್ ಬಟ್ಲರ್ ಕೂಡ ಬಿಟ್ಟಿದ್ದಾರೆ ಅಂತ ಅಪ್ಡೇಟ್ ಬರ್ತಾರೆ. ರಿಸ್ ಸ್ಟೋಪ್ಲಿ ಆ್ಯಂಡ್ ವಿಲ್ ಜಾಕ್ಸ್ ಇಬ್ಬರು ಕೂಡ RCB ಬಿಟ್ಟು ಹೋಗಿದ್ರು ಆಲ್ರೆಡಿ. ಇವಾಗ ಟಾಟಾ ಬಾಯ್ ಹೇಳಿದ್ರೆ ಫ್ಲೈಟ್ ಹತ್ಬಿಟ್ಟು ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಇವಾಗ ಶಿಸ್ತಾಗೆ ವರ್ಲ್ಡ್ ಕಪ್ ಪ್ರಿಪ್ರೇಷನಲ್ಲಿ ಭಾಗವಹಿಸ್ತಾರೆ. ನೋಡೋಣ ಗುರು, ಇನ್ನೂ ಸುಮಾರು ಜನ ಇದ್ದಾರೆ ಪ್ಲೇಯರ್ಸ್ಗಳು. ಇವಾಗ ಸ್ಯಾಮ್ ಕರ್ನ್ ಆಗಿರ್ಬೋದು, ಲಿಯಾಮ್ ಲಿವಿಂಗ್ಸ್ಟನ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಆಮೇಲೆ ಮೊಯಿನ್ ಆಲಿ, ಜಾನಿ ಬೆಸ್ಟವ್. ಸೊ ಇವರೆಲ್ಲ ಇನ್ನೂ ಹೋಗೋದು ಬಾಕಿ ಇದೆ. ಸೊ ಇವ್ರು ಇನ್ನೂ ಅದೇ ಒಬ್ಬೊಬ್ಬರು ಸೈಲೆಂಟಾಗಿ ನೋಡ್ಲಾಗ್ತಾರೆ, ನಾ ಮುಂದೆ ಅಂತ ಒಬ್ಬೊಬ್ಬರು ಹೋಗ್ತಾರೆ. ಒಟ್ಟಿನಲ್ಲಿ ನಾವು RCBಯ ಇಬ್ಬರು ಪ್ಲೇಯರ್ಸ್ನು ಕೂಡ ರಿಸ್ ಸ್ಟೋಪ್ಲಿ ಆ್ಯಂಡ್ ವಿಲ್ ಜಾಕ್ಸ್ ಇಬ್ಬರೂ ಇವಾಗ ಸೈಲೆಂಟಾಗಿ ನ್ಯೂಟ್ಲಾಗಿದ್ದಾರೆ. RCBಗೆ ಟಾಟಾ ಬಾಯ್ ಹೇಳ್ಬಿಟ್ಟು. ಅದೇ ಮ್ಯಾಕ್ಸ್ವೆಲ್ ಇವಾಗ ಕಾರಣಾಂತರಗಳಿಂದ ಆಡಲೇಬೇಕಾಗುತ್ತೆ ಪ್ಲೇಯಿಂಗ್ ಲೆವೆನಲ್ಲಿ. ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚು ಮ್ಯಾಕ್ಸಿ ಆಡ್ತಾರೆ. ನೋಡೋಣ ಏನು ಆಗುತ್ತೆ ಅಂತ. ಹಣೆ ಬರೋ ಕೊನೆ ಯಾರಿಗರು RCB ಕ್ವಾಲಿಫೈ ಆಗಿ ಟ್ರೋಫಿ ಎತ್ತಬೇಕು ಅಂತ ಇದ್ದರೆ ವಿಲ್ ಜಾಕ್ಸ್ ಇದ್ರೂ ಎತ್ತುತ್ತೀವಿ, ವಿಲ್ ಜಾಕ್ಸ್ ಇಲ್ಲ ಅಂದರೂ ಎತ್ತುತ್ತೀವಿ ಅಲ್ವಾ. ಆದರೂ ಒಂದು ಇಂಪ್ಯಾಕ್ಟ್ ಅಂತೂ ಆಗಿದೆ ಇವಾಗ ನಮ್ಮ RCBಗೆ. ಅವಾಗ ನಾನು ಹೇಳಿದಾಗ ಎಲ್ಲ ನಕ್ಕಿದ್ರಲ್ಲ, ಏನಿದು RRಗೆ ಒಂದು ಇಂಪ್ಯಾಕ್ಟ್ ಆಗುತ್ತಪ್ಪ, ಜಾಸ್ ಬಟ್ಲರ್ ಇಲ್ಲದೆ ಇರೋದು ಇಂಪ್ಯಾಕ್ಟ್ ಆಗುತ್ತೆ, ನಮಗೇನು ಬದನೆಕಾಯಿ ಇಂಪ್ಯಾಕ್ಟ್ ಆಗುತ್ತೆ ವಿಲ್ ಜಾಕ್ಸ್ ಹೋದರೆ ಅಂತ ಹೇಳಿದ್ರಿ. ಬಟ್ ನೋಡಿ ಇವಾಗ ಒಂಥರ ಇಂಪ್ಯಾಕ್ಟ್ ಆಗೋ ಥರನೇ ಆಗಿದೆ. ಯಾಕಂದರೆ ಕಾಂಟ್ರಿಬ್ಯೂಷನ್ ಬರ್ತಿತ್ತು ಅವರ ಬ್ಯಾಟಿಂದ ರೀಸೆಂಟಾಗಿ. ಸೊ ನಿಮಗೆ ಅನ್ನಿಸ್ತು ರಿಸ್ ಸ್ಟೋಪ್ಲಿದೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ, ಯಾಕಂದರೆ ಅವರು ಜಾಸ್ತಿ ಏನು ಆಡ್ತಾ ಇಲ್ಲ ಇವಾಗ ಆಕ್ಟಿವಾಗೆ. ನಮ್ಮ RCBಲೂ ಕೂಡ ಇದು ಇಂಪ್ಯಾಕ್ಟ್ ಆಗಿರೋದು ವಿಲ್ ಜಾಕ್ಸ್ ನಮ್ಮದು ಮೈನ್ ಆಗಿ. ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನಿಸ್ತು, ವಿಲ್ ಜಾಕ್ಸ್ನ ಮಿಸ್ ಮಾಡ್ಕೊತೀರಾ ಮಿಸ್ ಮಾಡ್ಕೊಡಲ್ವ? ಸಿಗೋಣ, ಬಾಯ್.